ಓಂ ಶಾಂತಿ. ಬಾಬಾ ತಿಳಿಸ್ತಿರ್ತಾರೆ, ಯಾವಾಗ ನಾವು ಪ್ರತಿ ಕ್ಷಣ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿರ್ತೀನಿ ಮತ್ತೆ ತಂದೆಯ ಒಂದು ಸ್ಮೃತಿಯಲ್ಲಿರ್ತೀನಿ, ಆಗ ಅದು ಶ್ರೇಷ್ಠ ಕರ್ಮ, ಶ್ರೇಷ್ಠ ಸ್ಮೃತಿ, ಶ್ರೇಷ್ಠ ಸಂಕಲ್ಪ ಎಲ್ಲವೂ ಸಹ ಶ್ರೇಷ್ಠವಾಗಿರುತ್ತೆ. ಯಾವಾಗ ನನ್ನ ಒಂದು ಸ್ಮೃತಿ, ಸ್ವಯಂನ ಸ್ಮೃತಿ, ತಂದೆಯ ಸ್ಮೃತಿ ಇರಲ್ವೋ, ಆಗ ಯಾವುದೇ ಒಂದು ಕರ್ಮ, ಮಾತಿರ್ಬೋದು, ಸಂಕಲ್ಪ ಇರ್ಬೋದು, ಕರ್ಮ ಇರ್ಬೋದು, ದೃಷ್ಟಿ ಇರ್ಬೋದು, ವೃತ್ತಿ ಇರ್ಬೋದು, ಯಾವುದೇ ಇರ್ಬೋದು, ಅದು ವಿಕರ್ಮ, ಪಾಪಕರ್ಮ ಆಗಿರುತ್ತೆ. ಯಾಕೆಂದ್ರೆ ನಾನು ಆತ್ಮ ಅನ್ನೋ ಸ್ಮೃತಿ ಶ್ರೇಷ್ಠ ಸ್ಮೃತಿ. ನಾನು ಆತ್ಮ ಅನ್ನುವಂತಹ ಸ್ಥಿತಿ ಶ್ರೇಷ್ಠ ಸ್ಥಿತಿ, ಸಮರ್ಥ ಸ್ಥಿತಿ. ಅದು ಪವಿತ್ರವಾದಂತಹ ಅಲೌಕಿಕವಾದಂತಹ ಸ್ಮೃತಿಯಾಗಿದೆ, ಸ್ಥಿತಿಯಾಗಿದೆ. ನಾವು ಯಾವಾಗ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಬಂದು ಬಾಬಾರವರ ಸ್ಮೃತಿಯಲ್ಲಿ ಇದ್ದ ನಾನು ಪ್ರತಿಯೊಂದು ಕರ್ಮವನ್ನು ನಾನು ಮಾಡ್ತೀನಿ, ಆಗ ಅಲ್ಲಿ ಪವಿತ್ರವಾದ, ಶ್ರೇಷ್ಠವಾದ, ಸತ್ಯವಾದ ಕರ್ಮ ಆಗಿರುತ್ತೆ. ಯಾವಾಗ ನಾನು ಆತ್ಮ ಅನ್ನೋದನ್ನು ಮರೆತು ದೇಹಾಭಿಮಾನದಲ್ಲಿ ಬಂದು ನಾನು ಎಷ್ಟೇ ಒಳ್ಳೆಯ ಒಂದು ಕೆಲಸ ಅಂತ, ಒಳ್ಳೆಯ ಒಂದು ಕರ್ಮ ಅಂತ ನಾನು ಮಾಡಿದ್ರೂ ಸಹ ಅದು ಪಾಪಕರ್ಮ, ವಿಕರ್ಮನೆ ಆಗಿರುತ್ತೆ. ಯಾಕೆ ಅಂತಂದ್ರೆ ದೇಹಾಭಿಮಾನದಲ್ಲಿ, ದೇಹದ ಒಂದು ಸ್ಮೃತಿಯಲ್ಲಿ ಬರುವಂತಹದ್ದೇ ಪಾಪ ಅಂತ ಹೇಳಿದ್ದಾರೆ. ಪಾಪದ ಅಂದ್ರೆ ಅಪವಿತ್ರ ಸ್ಮೃತಿ, ಪಾಪ ಸ್ಮೃತಿ ಅಂತ ಹೇಳಿದ್ದಾರೆ, ವಿಕರ್ಮ ಅಂತ ಹೇಳಿದ್ದಾರೆ, ವಿಕಲ್ಪ ಅಂತ ಹೇಳಿದ್ದಾರೆ. ಯಾವಾಗ ನಾನು ದೇಹ ಅನ್ನೋ ಸ್ಮೃತಿಯಲ್ಲಿ ಬರ್ತೀನಿ, ದೇಹದ ಭಾರದಲ್ಲಿ ಬಂದು ನಾನು ಏನೇ ಒಂದು ಸಂಕಲ್ಪ ಮಾಡಿದ್ರೂ ಅದು ವಿಕಲ್ಪ ಆಗಿರುತ್ತೆ. ವಿಕಲ್ಪಗಳಿಂದ ವಿಕರ್ಮಗಳು ತಯಾರಾಗುತ್ತೆ. ಯಾಕೆ ಅಂದ್ರೆ ನಾನು ದೇಹ ಅನ್ನುವ ಒಂದು ಸ್ಮೃತಿನೇ ವಿಕಾರ ಆಗಿದೆ. ವಿಕಾರಗಳಿಂದ ನಾವು ಏನೇ ಮಾಡಿದ್ರೂ ಅದು ವಿಕರ್ಮಗಳೇ ಆಗಿರುತ್ತೆ. ಅದರಿಂದ ಸಂಕಲ್ಪ ವಿಕಲ್ಪಗಳು ಆಗಿರುತ್ತೆ, ಕರ್ಮಗಳು ವಿಕರ್ಮಗಳಾಗಿರುತ್ತೆ. ನಾವೇನೇ ಮಾಡಿದ್ರೂ ಸಹ ಅದು ಶ್ರೇಷ್ಠವಾಗಿರಬೇಕು, ಪವಿತ್ರವಾಗಿರಬೇಕು, ಅಲೌಕಿಕವಾಗಿರಬೇಕು. ಸಫಲತೆಯನ್ನು ಪಡ್ಕೊಳ್ಬೇಕು, ಸಫಲ ಮಾಡಬೇಕು. ಅಂದ್ರೆ ನಾವು ಏನೇ ಒಂದು ಪ್ರತಿಯೊಂದು ಕರ್ಮ ಮಾಡಿದ್ರೂ ಅದು ಸಫಲ ಆಗಬೇಕು, ಅದರಿಂದ ಸಫಲತೆ ಅನ್ನುವಂಥದ್ದು ಸಿಗಬೇಕು. ಅಂದ್ರೆ ನಾನು ಆತ್ಮ ಮತ್ತೆ ಬಾಬಾ ಇವೆರಡೇ ಸ್ಮೃತಿ ಇರಬೇಕು. ಇವೆರಡರ ಮಧ್ಯೆ ಬೇರೆಯ ಒಂದು ಸ್ಮೃತಿ ಬರಬಾರದು. ಇತರ ದೇಹದಾರಿಗಳಿರಬಹುದು, ಇತರ ವಸ್ತುಗಳ ಸ್ಮೃತಿ ಇರಬಹುದು, ವ್ಯಕ್ತಿಗಳು, ವಸ್ತುಗಳು, ವೈಭವ ಏನೇ ಇರಬಹುದು. ನಾನು ಮತ್ತೆ ಬಾಬಾ ನಮ್ಮಿಬ್ಬರ ಮಧ್ಯೆ ಇನ್ನೊಂದು ಸ್ಮೃತಿ ಅಂದ್ರೆ ಮೂರನೆಯವರಿಗೆ ಇಲ್ಲಿ ಜಾಗನೇ ಇರಬಾರ್ದು. ಇದು ಯಾವಾಗ ಸಾಧ್ಯ ಅಂದ್ರೆ ಯಾವಾಗ ಬಾಬಾರವರ ಮೇಲೆ ಪ್ರೀತಿ ಇರುತ್ತೆ, ಆಗ ಮಾತ್ರ ಸಾಧ್ಯ. ಯಾಕೆಂದ್ರೆ ಪ್ರೀತಿ ಯಾರ ಮೇಲೆ ಇರುತ್ತೆ, ಅವರು ಸದಾ ನೆನಪಿರ್ತಾರೆ. ಈಗ ನೋಡಿ, ಒಂದು ಯಾವುದೇ ಒಂದು ದೇಹದಾರಿ, ಒಂದು ವ್ಯಕ್ತಿ ದೇಹಾಭಿಮಾನದಲ್ಲಿದ್ದಾಗ ಒಂದು ದೇಹದಾರಿಯ ಮೇಲೆ ನಮಗೆ ಪ್ರೀತಿ ಇದೆ, ಸ್ನೇಹ ಇದೆ, ವಿಶ್ವಾಸ ಇದೆ, ಅತಿ ಪ್ರೀತಿ ಇದೆ, ಸ್ನೇಹ ಇದೆ ಅಂದಾಗ ಅವ್ರ ಜೊತೆನೇ ತಿನ್ನೋದಕ್ಕೆ ಇಷ್ಟಪಡ್ತೀವಿ, ಅವ್ರ ಜೊತೆನೇ ಓಡಾಡೋದಕ್ಕೆ ಇಷ್ಟಪಡ್ತೀವಿ, ಸದಾ ಅವ್ರ ಜೊತೆನೇ ಇರೋದಕ್ಕೆ ಇಷ್ಟಪಡ್ತೀವಿ, ಅವ್ರ ಬಗ್ಗೆನೇ ಸಂಕಲ್ಪ ಮಾಡೋದಕ್ಕೆ, ಅವ್ರ ಬಗ್ಗೆನೇ ಮಾತಾಡೋದಕ್ಕೆ, ಅವರ ಜೊತೆ ಸಮಯವನ್ನ ಕಳೆಯೋದಕ್ಕೆ ನಾವು ಇಷ್ಟಪಡ್ತೀವಿ ಅಲ್ವಾ? ಹಾಗೇನೆ ನಾವು ಯಾವಾಗ ನಾನು ಆತ್ಮ ಅನ್ನೋ ಆತ್ಮಿಕ ಅಭ್ಯಾಸವನ್ನು ನಾನು ಹೆಚ್ಚಿಗೆ ಮಾಡ್ತೀನಿ, ಆಗ
ಆತ್ಮಿಕ ತಂದೆ ಯಾರೋ ಪರಮಪಿತ ಶಿವ ಪರಮಾತ್ಮ, ಅವರು ನಮಗೆ ಸರ್ವ ಸಂಬಂಧಿಗಳಲ್ಲಿ ನಮಗೆ ಇದ್ದಾರೆ. ಅವರ ಮೇಲೆ ಪ್ರೀತಿ, ಆಕರ್ಷಣೆ, ಒಂದು ಬಾಂಧವ್ಯ, ಸ್ನೇಹ ಎಲ್ಲವೂ ಸಹ ಇರುತ್ತೆ. ಅವರ ಸ್ಮೃತಿ ನಮಗೆ ಸದಾ ಇರಬೇಕು. ಅವರ ಮೇಲೆ ಪ್ರೀತಿ ಇರಬೇಕು, ಸ್ನೇಹ ಇರಬೇಕು. ಅಂದ್ರೆ ನಾನು ಆತ್ಮಿಕತೆ ಅಂದ್ರೆ ಆತ್ಮಿಕ ಸ್ಥಿತಿಯಲ್ಲಿ ನಾನು ಹೆಚ್ಚಿಗೆ ಇರೋದನ್ನು ನಾನು ಅಭ್ಯಾಸ ಮಾಡಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಪ್ರತಿ ಸೆಕೆಂಡು ಸಹ ಆತ್ಮಿಕ ಸ್ಮೃತಿಯಲ್ಲಿ, ಆತ್ಮಿಕ ಭಾವದಲ್ಲಿ ಬಂದೇ ನೀವು ನೋಡುವಂಥದ್ದು, ಮಾತಾಡುವಂಥದ್ದು, ಕರ್ಮ ಮಾಡುವಂಥದ್ದು, ಸಂಕಲ್ಪ ಮಾಡುವಂಥದ್ದು, ನಿಮ್ಮ ಒಂದು ದೃಷ್ಟಿ ಎಲ್ಲವೂ ಆತ್ಮಿಕವಾಗಿರ್ಲಿ ಅಂತ ಯಾಕೆ ಹೇಳ್ತಾರೆ? ಹೆಚ್ಚು ನಾವು ಆತ್ಮಿಕವಾಗಿ, ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ನಾವು ಬಂದಾಗ ಯಾರನ್ನೇ ನೋಡಿದ್ರು ಆತ್ಮ ಅಂತಾನೆ ನೋಡ್ತೀವಿ, ಆತ್ಮಿಕವಾಗಿನೇ ನಾವು ಸಂಕಲ್ಪ ಮಾಡ್ತೀವಿ. ಆತ್ಮಿಕ ಅಂದ್ರೆ ಆತ್ಮದ ಸ್ವಧರ್ಮದಲ್ಲಿ ನಾವು ಸ್ಥಿತರಾಗಿ ಇತರ ಆತ್ಮಗಳನ್ನ ಆತ್ಮದ ಸ್ವಧರ್ಮದ ರೂಪದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಪಾಪಕರ್ಮ ಆಗೋದಿಲ್ಲ, ವಿಕರ್ಮ ಆಗೋದಿಲ್ಲ. ಯಾವುದು ಅಲ್ಲಿ ವಿಕರ್ಮವಾಗಿ, ವಿಕಲ್ಪವಾಗಿ, ವಿಕಾರವಾಗಿ ತಯಾರಾಗೋದಿಲ್ಲ. ಎಲ್ಲವೂ ಸಹ ಶ್ರೇಷ್ಠವಾಗಿ, ಸಮರ್ಥವಾಗಿರುತ್ತೆ, ವ್ಯರ್ಥವಾಗಿ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಇದು ಸಂಗಮ ಯುಗ, ಇದು ತುಂಬಾ ಚಿಕ್ಕದಾದಂತ ಯುಗ. ಅದರಲ್ಲೂ ಸಹ ನಾವು ಸಂಗಮ ಯುಗ ಎಷ್ಟು ಸಮಯ ಕಳೆದ ಮೇಲೆ ನಾವು ಬಾಬಾರವರನ್ನ ಪಡ್ಕೊಂಡಿದ್ದೀವಿ. ಮತ್ತೆ ಎಷ್ಟು ಸಮಯ ಇದೆ, ಎಷ್ಟು ಚಿಕ್ಕದಾಗಿದೆ. ಆ ಸಮಯವನ್ನ ನಾವು ಬಾಬಾರವರ ಜೊತೆಯಲ್ಲೇ ನಾವು ಕಳಿಬೇಕು. ಬಾಬಾರವರ ಜೊತೆಯಲ್ಲೇ ನಾವು ಕಳಿಬೇಕು. ಯಾಕೆಂದ್ರೆ ಇಡೀ ಕಲ್ಪದಲ್ಲಿ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ಈ 4 ಯುಗಗಳಲ್ಲೂ ಸಹ ನಮಗೆ ಬಾಬಾರವರು ಸಿಗದಿಲ್ಲ ಅಲ್ವಾ? ಅಂದ್ರೆ ಡೈರೆಕ್ಟ್ ಅವರ ಒಂದು ಅನುಭವ, ಅವರ ಪ್ರೀತಿ, ಅವರ ಪಾಲನೆ, ಅವರ ಒಂದು ಶಿಕ್ಷಣ, ಅವರ ಒಂದು ವರದಾನಗಳು, ಅವರ ಒಂದು ಅವರು ನಮ್ಮ ಜೊತೆ ಇರುವಂತ ಅನುಭವ ನಾವು ಈ 4 ಯುಗಗಳಲ್ಲಿ ನಾವು ಮಾಡ್ಕೊಳಕ್ಕಾಗೋದಿಲ್ಲ. ಇಡೀ ಕಲ್ಪದಲ್ಲಿ, ಈ ಸಂಗಮ ಯುಗದಲ್ಲಿ, ಈ ಚಿಕ್ಕದಾದಂತ ಯುಗದಲ್ಲಿ ನಮಗೆ ಸಿಕ್ಕಿರುವಂತಹ ಸಮಯ ಏನಿದೆ, ಆ ಸಮಯದಲ್ಲಿ ನಾವು ಬಾಬಾರವರ ಜೊತೆ ಪ್ರತಿಯೊಂದು ಕ್ಷಣವನ್ನು ನಾವು ಕಳಿಬೇಕು. ಅವರ ಪ್ರೀತಿ, ಪಾಲನೆ, ಅವರ ಶಿಕ್ಷಣ ಎಲ್ಲವನ್ನ ನಾವು ಅನುಭವ ಮಾಡಿಕೊಳ್ಬೇಕು. ನಮಗೆ ಈ ಸಮಯ ಹೋಯ್ತು, ಈಗ ನಾವು ಈ ಸಮಯವನ್ನು ಕಳ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ಕಲ್ಪ ಕೂಡ ನಾವು ಕಳ್ಕೊಂಡಿರ್ತೀವಿ. ಯಾಕೆಂದ್ರೆ ಇಂದಿನ ಕಲ್ಪದಲ್ಲಿ ಅಂದ್ರೆ ಈಗಿನ ಕಲ್ಪ ಏನಿದೆ, ಈ ಕಲ್ಪದಲ್ಲಿ ನಾವು ಪಡ್ಕೊಂಡ್ವಿ ಬಾಬಾರವರನ್ನ. ಪ್ರತಿ ಸೆಕೆಂಡು ನಾವು ಸಂಗಮ ಯುಗದ ಪ್ರತಿಯೊಂದು ಸೆಕೆಂಡ್ ಅನ್ನ ನಾವು ಬಾಬಾರವರ ಜೊತೆ ಕಳೆದ್ವಿ ಅಂದ್ರೆ ನೆಕ್ಸ್ಟ್ ಕಲ್ಪನೂ ಸಹ ನಾವು ಅವ್ರ ಜೊತೆನೆ ಆ ಸಮಯವನ್ನ ಕಳಿತೀವಿ. ಈಗಿಲ್ಲ ಅಂದ್ರೆ ನೆಕ್ಸ್ಟ್ ಕಲ್ಪನೂ ಇಲ್ಲ. ಯಾಕೆಂದ್ರೆ ಕಲ್ಪನೂ ಅದೇ ರಿಪೀಟ್ ಆಗುತ್ತಲ್ಲ. ಆದ್ದರಿಂದ ನಾನು ಕಲ್ಪದ ಹಿಂದೆ ಅಂದ್ರೆ ಹಿಂದಿನ ಒಂದು ಕಲ್ಪದ ಹಿಂದಿನ ಒಂದು ಸಮಯ ಏನಿದೆ ಸಂಗಮ ಯುಗ, ಅಲ್ಲೂ ನಾನು ಪ್ರತಿಯೊಂದು ಸೆಕೆಂಡು ನಾನು ಬಾಬಾರವ್ರ ಜೊತೆನೆ ಕಳೆದಿದ್ದೀನಿ. ಈಗಲೂ ನಾನು ಕಳಿತೀನಿ. ನೆಕ್ಸ್ಟ್ ಕಲ್ಪಕ್ಕೂ ನಾನು ಅವರ ಜೊತೆನೆ ಸಮಯವನ್ನ, ಪ್ರತಿ ಸೆಕೆಂಡ್ ಅನ್ನ ನಾನು ಅವರ ಜೊತೆನೆ, ಅವರ ನೆನಪಲ್ಲಿ, ಅವರ ಜೊತೆಯಲ್ಲೇ ನಾನು ಕಳಿತೀನಿ. ಈ ದೃಢ ಸಂಕಲ್ಪ, ಈ ನಿಶ್ಚಯ ನಾವು ಮಾಡಬೇಕಾಗತ್ತೆ. ಯಾಕೆಂದ್ರೆ ಎಲ್ಲಿ ಬಾಬಾ ಇರ್ತಾರೋ ಅಲ್ಲಿ ಪಾಪ ಇರೋದಿಲ್ಲ, ಮಾಯೆ ಇರೋದಿಲ್ಲ. ಎಲ್ಲಿ ಬಾಬಾ ಇರಲ್ವೋ ಅಲ್ಲಿ ಪಾಪ ಇರುತ್ತೆ, ಮಾಯೆ ಇರುತ್ತೆ. ಬಾಬಾ ಸ್ಮೃತಿ, ಬಾಬಾ ನಮ್ಮ ಜೊತೆ ಇದ್ದಾರೆ. ಪ್ರತಿ ಸೆಕೆಂಡು, ಪ್ರತಿಯೊಂದು ವಿಷಯದಲ್ಲೂ ಬಾಬಾ ನಮ್ಮ ಜೊತೆ ಇದ್ದಾರೆ. ಅಂದ್ರೆ ದೇಹಾಭಿಮಾನದಲ್ಲಿ ಬಂದು ಮಾಡುವಂಥದ್ದಲ್ಲ. ನಾನು ಆತ್ಮ,
ಕೇವಲ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಬಂದು ತಂದೆಯನ್ನ ಸ್ಮೃತಿ ಮಾಡ್ತಾ ಅವರನ್ನ ಜೊತೆಯಲ್ಲಿ ಇಟ್ಕೊಳ್ತಾ ನಾನು ಪ್ರತಿ ಸೆಕೆಂಡನ್ನ ನಾನು ಕಳೀತಿದ್ದೀನಿ. ಯಾವುದೇ ಒಂದು ಕರ್ಮ, ಮಾತು, ಯಾವುದೇ ಒಂದು ಕಾರ್ಯದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ನಾನು ಅವರ ಜೊತೆ ಇದೀನಿ, ಅವರು ನನ್ನ ಜೊತೆ ಇದ್ದಾರೆ ಅಂದಾಗ ಆ ಸಮಯ ಸಫಲ ಆಗುತ್ತೆ. ಆ ಸಮಯ ಅಂತ ಖಜಾನೆನೂ ಸಹ ಜಮಾ ಆಗುತ್ತೆ, ಮತ್ತೆ ಸಫಲತೆನೂ ಸಿಗುತ್ತೆ. ಅಲ್ಲಿ ವಿಕರ್ಮ ಆಗೋದಿಲ್ಲ, ಪಾಪಕರ್ಮ ಆಗೋದಿಲ್ಲ. ಅಲ್ಲಿ ಎಲ್ಲವೂ ಸಹ ಸಮರ್ಥವಾಗಿ ಶ್ರೇಷ್ಠವಾಗಿರುತ್ತೆ. ಇಲ್ಲ ಅಂದಾಗ ಅದು ವಿಕರ್ಮ, ಪಾಪಕರ್ಮಗಳು ಆಗಿ ತಯಾರಾಗತ್ತೆ. ಅದಕ್ಕೆ ಪದಮಗಳಷ್ಟು ರಿಟರ್ನು ಸಹ ನಮಗೆ ಸಿಗತ್ತೆ. ಸೂಕ್ಷ್ಮವಾಗಿರ್ಲಿ, ಸ್ಥೂಲವಾಗಿರ್ಲಿ, ಬಾಬಾರವರು ನಮ್ಮ ಜೊತೆ ಇರಬೇಕು. ನಾನು ಯಾರು ಅನ್ನೋ ಸ್ಮೃತಿ ಇದ್ದಾಗ ನನ್ನವ್ರು ಯಾರೋ ಅನ್ನೋ ಸ್ಮೃತಿ ಇರುತ್ತೆ. ಅವರ ಸ್ಮೃತಿಯಲ್ಲಿ ಇರ್ತಾ ನಾನು ಪ್ರತಿಯೊಂದು ಕಾರ್ಯವನ್ನ, ಪ್ರತಿಯೊಂದು ಸೇವೆಯನ್ನ ನಾನು ಮಾಡಬೇಕಾಗತ್ತೆ. ಬಾಬ್ದಾದ ತಿಳಿಸ್ತಾರೆ, ಸಂಗಮಯುಗ ಇರುವಂತಹದ್ದೇ ಆನಂದ ದೃಶ್ಯಗಳಿಂದ ಕೂಡಿರುವಂತಹ ಯುಗ. ಈ ಸಂಗಮಯುಗನೇ ಆನಂದದಿಂದ ಕೂಡಿರುವ ದೃಶ್ಯಗಳ ಯುಗ ಆಗಿದೆ. ಇಲ್ಲಿ ಅಂದ್ರೆ ಪ್ರತಿ ಸೆಕೆಂಡು ಆನಂದನೇ ಇರಬೇಕು. ಯಾಕೆ? ಬಾಬಾ ನಮ್ಮ ಜೊತೆಗಿದ್ದಾರೆ. ಯಾವುದೇ ಒಂದು ದೇಹದಾರಿ ಅಲ್ಲ, ಯಾವುದೇ ಒಂದು ವಸ್ತು ಅಲ್ಲ. ವಿನಾಶಿ ವಸ್ತು, ವಿನಾಶಿ ಸಂಬಂಧ, ವಿನಾಶಿ ಒಂದು ಯಾವುದೇ ವ್ಯಕ್ತಿ ಅಲ್ಲ. ನಮ್ಮ ಜೊತೆ ಇರುವಂತಹದ್ದು ಅವಿನಾಶಿ ತಂದೆ. ಅವರು ನಮ್ಮ ಜೊತೆಗಿದ್ದಾರೆ. ಅವಿನಾಶಿ ಸಂಬಂಧ, ಅವಿನಾಶಿ ಪ್ರಾಪ್ತಿ, ಅವಿನಾಶಿ ಖಜಾನೆಗಳು, ಅವಿನಾಶಿ ಶಕ್ತಿಗಳು ಎಲ್ಲವೂ ಸಹ ಅವಿನಾಶಿಯಾಗಿ ನಮ್ಮ ಜೊತೆ ಇದೆ. ಆದ್ದರಿಂದ ಇಲ್ಲಿ ನಾವು ಪ್ರತಿ ಸೆಕೆಂಡು ಆನಂದವನ್ನೇ ನಾವು ಅನುಭವ ಮಾಡಿಕೊಳ್ಬೇಕು. ಇದು ಬಾಬಾ ತಿಳಿಸ್ತಿದ್ದಾರೆ. ನೀವು ತಿನ್ನೋವಾಗ್ಲೂ ಸಹ ನೀವು ಏನ್ ತಿಂತೀರಾ, ಏನ್ ಕುಡಿತೀರಾ, ಬೆಳಿಗ್ಗೆ ಎದ್ದು ನೀರು ಕುಡಿದ್ರು, ನೀವು ಟೀ ಕುಡಿದ್ರು, ಕಾಫಿ ಕುಡಿದ್ರು, ನೀವೇನೇ ತಿಂದ್ರು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಬೆಳಿಗ್ಗೆ ಟಿಫನ್, ಏನೇ ನೀವು ತಿಂದ್ರು ಬಾಬಾರವರ ಜೊತೆಯಲ್ಲೇ ತಿನ್ಬೇಕು. ಬಾಬಾರವರ ಭಂಡಾರಿಯಿಂದ ತಯಾರಾಗಿರುವಂತಹ ಭೋಜನ, ಪ್ರಸಾದ, ಭೋಗ ಬಾಬಾರವರೇ ನನಗೋಸ್ಕರ ತಯಾರು ಮಾಡಿರುವಂತಹ ಭೋಗ, ಪ್ರಸಾದ. ಇದು ಶಕ್ತಿಶಾಲಿ ಪ್ರಸಾದ. ಇದು ಬಾಬಾರವರ ಜೊತೆಯಲ್ಲೇ ನಾವು ಆ ಪ್ರಸಾದವನ್ನ ಸೇವಿಸಬೇಕು. ನೀರು ಕುಡಿದ್ರು, ಏನೇ ಕುಡಿದ್ರು ಬಾಬಾರವರ ಜೊತೆಯಲ್ಲೇ ನಾವು ಈ ಒಂದು ಕಾರ್ಯಗಳನ್ನ ಮಾಡಬೇಕು. ತಿಂದ್ರು, ಕುಡಿದ್ರು, ಎದ್ರು, ನಿಂತ್ರು, ಏನೇ ಮಾಡಿದ್ರು ಬಾಬಾ ಜೊತೆಯನ್ನ ಮಾತ್ರ ಬಿಡಬಾರದು. ಅವರ ನೆನಪು ಅಂದ್ರೆ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಬಂದು ಬಾಬಾರವರನ್ನ ನೆನಪು ಮಾಡ್ತಾ ನಾವು ನೀರು ಕುಡಿಯುವಂಥದ್ದು, ಟೀ ಕುಡಿಯುವಂಥದ್ದು, ನೀವು ಜ್ಯೂಸ್ ಕುಡಿತೀರೋ, ನೀವು ಏನೇ ತಿಂದ್ರೂ ಸಹ ಅವರ ಸ್ಮೃತಿಯಲ್ಲಿ, ಅವರ ಜೊತೆಯಲ್ಲೇ ತಿನ್ನುವಂಥದ್ದು. ಏನೇ ಒಂದು ನೀವು ಸಲಹೆ ಕೇಳಬೇಕಂದ್ರೂ ಕೂಡ ಅದಕ್ಕೆ ಬಾಬಾ ಹೇಳ್ತಾರಲ್ಲ, ಸರ್ವ ಸಂಬಂಧದ ರೂಪದಲ್ಲಿ ನನ್ನನ್ನು ನೆನಪು ಮಾಡಿ, ಸರ್ವ ಸಂಬಂಧದ ರೂಪದಲ್ಲಿ ನೀವು ನನ್ನನ್ನು ಜೊತೆಲಿ ಇಟ್ಕೊಳ್ಳಿ ಅಂತ. ಈಗ ನಾವು ಲೌಕಿಕವಾಗಿ ಒಂದು ವಿದ್ಯೆ ಕಲಿಬೇಕಂದ್ರೂ ಒಬ್ಬ ಟೀಚರ್ ಇರ್ತಾರೆ ಅಲ್ವಾ. ಮನೆಯಲ್ಲಿ ನಮಗೆ ತಂದೆ ತಾಯಿ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅಕ್ಕ ತಂಗಿ, ಎಲ್ಲರೂ. ಆ ಎಲ್ಲ ಸಂಬಂಧಗಳು ನನ್ನಲ್ಲಿ ನೋಡಿ. ನಿಮಗೆ ಯಾವ ಸಂಬಂಧದ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ನನ್ನನ್ನ ಕರೀರಿ, ನನ್ನನ್ನು ನೆನಪು ಮಾಡಿ, ನನ್ನ ಸಹಯೋಗವನ್ನ, ನನ್ನನ್ನು ಬಳಸ್ಕೊಳ್ಳಿ, ನನ್ನ ಸಹಯೋಗವನ್ನ ತಗೊಳ್ಳಿ. ನಾನು ನಿಮಗೆ ಸೇವೆ ಮಾಡೋದಕ್ಕೆ ನಾನು ಬಂಧಿತನಾಗಿದ್ದೀನಿ ಅಂತ ಬಾಬಾ ತಿಳಿಸ್ತಾರೆ. ನಿಮ್ಮ ಒಂದು ಸೇವೆ ಮಾಡೋದಕ್ಕೆ ನಾನು ಬಂಧಿತನಾಗಿದ್ದೀನಿ, ಹಾಜರಾಗಿದ್ದೀನಿ. ನಿಮಗೆ ಯಾವಾಗ ಬೇಕು, ಎಂಥ ಸಮಯದಲ್ಲಾದ್ರೂ
ನನ್ನನ್ನು ಕರೀರಿ, ನನ್ನನ್ನು ನೆನಪು ಮಾಡಿ, ನನ್ನನ್ನು ಜೊತೆಲಿಟ್ಕೊಳ್ಳಿ, ಸದಾ ನನ್ನನ್ನು ಜೊತೆಲಿಟ್ಕೊಳ್ಳಿ. ನೀವು ಸಮಯ ಸಂದರ್ಭ ಬಂದಾಗ ಅವರನ್ನ ಕರೆಯೋದಕ್ಕಿಂತ ಪ್ರತಿ ಸೆಕೆಂಡು ನಾವು ಅವ್ರ ಜೊತೆಲೇ ಇದ್ದೀವಿ ಅಂದ್ರೆ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇದೆ, ಯಾವ ಒಂದು ಕರ್ತವ್ಯದ ಅವಶ್ಯಕತೆ ಇದೆ, ಅದು ಬಾಬಾನೇ ಮಾಡ್ತಾರೆ. ಬಾಬಾರವರ ಜೊತೆ ಅವರ ಸ್ಮೃತಿಯಲ್ಲಿ, ನನ್ನ ಒಂದು ಆತ್ಮಿಕ ಒಂದು ಸ್ಮೃತಿಯಲ್ಲಿ ಇರ್ತಾ ನಾನೇನೇ ತಿಂದ್ರೂ ಕುಡಿದ್ರೂ ಕೂಡ ಅದು ಶಕ್ತಿಶಾಲಿ, ಪವಿತ್ರ, ಸಮರ್ಥ ಆಗಿರುತ್ತೆ, ಅಲೌಕಿಕವಾಗಿರುತ್ತೆ. ಇಲ್ಲ ಅಂದ್ರೆ ಅದು ವ್ಯರ್ಥ, ಪಾಪ, ವಿಕರ್ಮ ಆಗಿರುತ್ತೆ. ಬಾಬಾರವರ ಜೊತೆಯಲ್ಲೇ ಆನಂದದಿಂದ ಖುಷಿಯಿಂದ ತಿನ್ರಿ, ಖುಷಿಯಿಂದನೇ ನೀವೇನೇ ಕುಡಿದ್ರೂ ಕುಡೀರಿ, ಟೀ ಕಾಫಿ ಏನೇ ಅದು, ನೀರು ಕುಡಿದ್ರೂ ಸಹ ಆನಂದದಿಂದ, ಖುಷಿಯಿಂದ, ಸಂತೋಷದಿಂದ ಬಾಬಾರವರ ಜೊತೆಯಲ್ಲೇ ಮಾಡಿ ಇದೆಲ್ಲ ಅಂತ ಹೇಳ್ತಿದ್ದಾರೆ. ನಡೆದ್ರೂ ಕೂಡ ಭಾಗ್ಯವಿತಾತ ಆಗಿರುವಂತಹ ಬಾಬಾರವರ ಕೈಯನ್ನ ಹಿಡ್ಕೊಂಡು ನಡೀರಿ. ಓಡಾಡ್ತಿರ್ತೀರಾ, ಆಫೀಸ್ಗೆ ಹೋಗ್ತಿರೋ, ಒಂದು ವ್ಯಾಪಾರ ಇರ್ಬೋದು, ಬಿಸ್ನೆಸ್, ಎಲ್ಲೇ ಒಂದು ಕಂಪನಿಗೆ ಹೋದ್ರು, ಎಲ್ಲೇ ಹೋದ್ರು, ಹೊರಗಡೆ ಎಲ್ಲೇ ಹೋದ್ರು, ಎಲ್ಲೇ ಓಡಾಡ್ತಿದ್ರು, ನೀವು ಮನೆಯಲ್ಲೇ ಓಡಾಡ್ತೀರಿ. ಕಿಚನ್ನಲ್ಲಿರಿ, ಹಾಲಲ್ಲಿರಿ, ರೂಮಲ್ಲಿರಿ, ಎಲ್ಲೇ ಇರಿ, ಈವನ್ ವಾಶ್ರೂಮ್ ಸಹ ಬಾಬಾ ಜೊತೆಯಲ್ಲೇ ಇರಬೇಕು. ಪ್ರತಿ ಸೆಕೆಂಡು ಜೊತೆಯಲ್ಲೇ ಇರೋದು ಅಂದ್ರೇನೆ ಇದೆ. ಪ್ರತಿ ಒಂದು ಸೆಕೆಂಡು ಬಾಬಾರವರನ್ನ ಜೊತೆಯಲ್ಲಿ ಇಟ್ಕೋಬೇಕು, ಅವರ ಕೈ ಹಿಡಿತಾ ನಡಿ. ಇವಾಗ ಮಕ್ಕಳು ಹಾಗೆ ಅಲ್ವಾ, ಏನೇ ಆದ್ರೂ ತಂದೆ ತಾಯಿಯ ಕೈಯನ್ನ, ಎಲ್ಲೇ ಹೋದ್ರು ತಂದೆ ಕೈಯ ಬೆರಳನ್ನ ಹಿಡ್ಕೊಂಡೇ ಹೋಗ್ತಾರೆ ಅಲ್ವಾ. ಅದರಿಂದ ನೀವು ನಡೀತಾ ಇದ್ರೂ ಸಹ, ಎಲ್ಲೇ ಹೋದ್ರೂ, ನಡೆದಾಡ್ತಾ ಇದ್ರೂ ಕೂಡ ಭಾಗ್ಯವಿತಾತ ಆಗಿರುವಂತಹ ತಂದೆಯ ಕೈಯನ್ನ ಹಿಡ್ಕೊಂಡೆ ನಡೀರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಎಲ್ಲೋದ್ರೂ ಒಂಟಿಯಾಗಿ ಹೋಗ್ಬಾರ್ದು. ಯಾವುದೇ ದೇಹದಾರಿಗಳು ಜೊತೆಯಲ್ಲಿದ್ರೂ ಕೂಡ, ಈಗ ಫ್ರೆಂಡ್ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ತಮ್ಮ ಇದ್ದಾರೆ, ಪತಿ ಪತ್ನಿ, ಯಾರೇ ಇರ್ಲಿ ದೇಹದಾರಿಗಳು, ಆದ್ರೆ ಮನಸ್ಸು ಬುದ್ಧಿಯಲ್ಲಿ ಆ ಲೌಕಿಕ ಸಂಬಂಧಗಳ ರೂಪದಲ್ಲಿ ಬಾಬಾರವರನ್ನ ನೋಡಿ. ಅಂದ್ರೆ ಆ ಸಂಬಂಧಗಳು ನನಗೆ ಆತ್ಮಿಕವಾಗಿ ಅವಿನಾಶಿಯಾಗಿ ಬಾಬಾನೇ ಆಗಿದ್ದಾರೆ. ನಾನು ಎಲ್ಲೋ ಹೋಗ್ಬೇಕು, ಒಂದು ಶಾಪಿಂಗ್ ಹೋಗ್ಬೇಕು, ಒಂದು ಅಂಗಡಿಗೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು, ನನ್ನ ಜೊತೆಯಲ್ಲಿ ಯಾರಿದ್ದಾರೆ. ಈಗ ಹೋಗ್ಬೇಕಾದ್ರೆ ಫ್ರೆಂಡ್ ಕರ್ಕೊಂಡು ಹೋಗ್ತೀರಾ ಲೌಕಿಕವಾಗಿ, ಅಂದ್ರೆ ದೇಹದಾರಿ. ಆ ಸಮಯದಲ್ಲಿ ನನ್ನ ಜೊತೆ ನನ್ನ ಫ್ರೆಂಡ್ ಆಗಿ, ನನ್ನ ಸ್ನೇಹಿತನಾಗಿ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ. ಇಲ್ಲ ಮದುವೆ ಆಗಿದೆ, ಪತಿ ಇದ್ದಾರೆ, ಮದುವೆ ಆಗಿಲ್ದೆ ಹೋಗ್ಲಿ, ನಮಗೆ ಪತಿ ಪ್ರಿಯತಮ ಬಾಬಾನೇ ಅಲ್ವಾ ಆತ್ಮಗಳಿಗೆ. ಅದರಿಂದ ನನ್ನ ಪತಿಯಾಗಿ ನನ್ನ ಬಾಬಾನೇ ನನ್ನ ಜೊತೆ ಇದ್ದಾರೆ, ನನ್ನ ಪ್ರಿಯತಮನಾಗಿ ನನ್ನ ಬಾಬಾನೇ ನನ್ನ ಜೊತೆ ಇದ್ದಾರೆ, ನನ್ನ ಮಗನಾಗಿ ನನ್ನ ಬಾಬಾನೇ ನನ್ನ ಜೊತೆ ಇದ್ದಾರೆ. ಎಲ್ಲೇ ಹೋದ್ರು ಅವರನ್ನ ಜೊತೆ ಕರ್ಕೊಂಡೋಗಿ, ಅವರ ಕೈಯಲ್ಲಿ ಕೈ ಇಟ್ಟು, ನನ್ನ ಕೈ ಹಿಡ್ಕೊಂಡಿದ್ದಾರೆ ಬಾಬಾ, ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಈ ಅನುಭವವನ್ನು ನಾವು ಮಾಡ್ಕೊಳ್ಬೇಕು, ಈ ಸ್ಮೃತಿ ಅನ್ನುವಂಥದ್ದು ಇರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಜ್ಞಾನ ಅಮೃತವನ್ನ ನೀವು ಕುಡಿತಿದ್ರೂ ಸಹ ಜ್ಞಾನದಾತ ಬಾಬಾ ಜೊತೆಯಲ್ಲೇ ಕುಡೀರಿ. ಈಗ ಬಾಬಾ ನಮಗೆ ಮುರುಳಿ ಓದ್ತಾರೆ, ತಿಳಿಸ್ತಾರೆ ಅಲ್ವಾ. ನಾವು ಸೆಂಟ್ರಲ್ ಕೇಳ್ತೀವೋ, ಫೋನಲ್ಲಿ ಕೇಳ್ತೀವೋ, ಯಾರೋ ಅಕ್ಕಂದ್ರು ಓದ್ತಿದಾರೋ, ಅಣ್ಣಂದ್ರು ಓದ್ತಿದಾರೋ, ಇಲ್ಲ ನೀವೇ ಓದ್ತಿದ್ದೀರೋ, ಯಾವುದೇ ಎಲ್ಲೇ ನೀವು ಮುರುಳಿ ಕೇಳಿದ್ರು ಕೂಡ, ನೀವೇ ಓದಿದ್ರು ಕೂಡ, ನಾನು ಆತ್ಮ ಈಶ್ವರಿಯ ವಿದ್ಯಾರ್ಥಿ,
ನನಗೆ ಜ್ಞಾನದಾತನಾಗಿರುವಂತಹ ಬಾಬಾ ಶಿಕ್ಷಕನಾಗಿ ನನಗೋಸ್ಕರ, ನನಗಾಗಿನೇ, ಪರ್ಸನಲಿ ನನಗೇನೆ ಈ ಮುರುಳಿಯನ್ನು ನುಡಿಸ್ತಿದ್ದಾರೆ, ತಿಳಿಸ್ತಿದ್ದಾರೆ. ಯಾವುದು ಅಕ್ಕಂದ್ರು ಅಣ್ಣಂದ್ರು ಯಾರನ್ನೂ ನೋಡೋ ಹಾಗಿಲ್ಲ. ನೀವು ಫೋನಲ್ಲೇ ಕೇಳ್ತೀರಿ. ಬಾಬಾ ನನಗೆ ತಿಳಿಸ್ತಿದ್ದಾರೆ, ನನಗೋಸ್ಕರ ನನಗೇನೆ ತಿಳಿಸ್ತಿದ್ದಾರೆ, ಪರ್ಸನಲಿ ತಿಳಿಸ್ತಿದ್ದಾರೆ ನನಗೋಸ್ಕರ. ಈ ಸ್ಮೃತಿಯಿಂದ ಕೇಳಬೇಕು. ಆಗ ಜ್ಞಾನ ಬುದ್ಧಿಯಲ್ಲಿ, ಬುದ್ಧಿಯ ಜೋಳಿಗೆಯಲ್ಲಿ ಕೂತ್ಕೊಳ್ಳುತ್ತೆ, ತುಂಬುತ್ತೆ. ಅದು ಧಾರಣೆಯಾಗತ್ತೆ, ಸ್ವರೂಪದಲ್ಲಿ ಬರುತ್ತೆ. ಮತ್ತೆ ಆ ಒಂದು ಪಾಯಿಂಟ್ಸ್ ಎಲ್ಲ ನೆನಪಿರುತ್ತೆ. ಬಿಂದು ಆಗಿ ಅಂದ್ರೆ ಪಾಯಿಂಟ್ ರೂಪದಲ್ಲಿ ಬಂದು ಪಾಯಿಂಟ್ಸ್ ಅನ್ನ ನಾವು ಕೇಳಬೇಕು. ಬಾಬಾ ಬಿಂದು ತಂದೆಯೇ ನಮಗೆ ಶಿಕ್ಷಕನಾಗಿ ನನಗೆ ಓದಿಸ್ತಿದ್ದಾರೆ, ಮುರುಳಿ ಓದ್ತಿದ್ದಾರೆ, ತಿಳಿಸ್ತಿದ್ದಾರೆ, ಅರ್ಥ ಮಾಡಿಸ್ತಿದ್ದಾರೆ. ಆಗ ಆ ಪಾಯಿಂಟ್ಸು ಕೂತ್ಕೊಳ್ಳುತ್ತೆ, ನೆನಪಿರುತ್ತೆ ಕೂಡ. ನಾವು ಮರ್ತೋಗೋದಿಲ್ಲ ಆ ಪಾಯಿಂಟ್. ಅದನ್ನು ನಾವು ಮತ್ತೆ ಕಾರ್ಯರೂಪದಲ್ಲಿ ತರ್ತೀವಿ ಕೂಡ. ಮತ್ತೆ ಕರ್ಮ ಮಾಡ್ತಿದ್ರು ಕೂಡ ಮಾಡಿಸುವಂತಹ ಬಾಬಾ ಜೊತೆ, ಮಾಡಿಸುವಂತವ್ರು ಯಾರು? ಬಾಬಾ. ಅವರ ಜೊತೆ ಇತ್ತ ನಾನು ಯಾರು? ನಿಮಿತ್ತವಾಗಿ ಮಾಡ್ತಿರುವಂತಹ ಆತ್ಮ, ನಿಮಿತ್ತ ಆತ್ಮ ನಾನು. ಏನೇ ಒಂದು ಕರ್ಮ ಮಾಡಿದ್ರು, ನೀವು ಸಂಕಲ್ಪನೂ ಒಂದು ಕರ್ಮ ಅಲ್ವಾ? ಸಂಕಲ್ಪನೂ ಕರ್ಮ, ಒಂದು ಮಾತು ಸಹ ಕರ್ಮ. ಯಾವಾಗ ನಾನು ಆತ್ಮ, ನಾನು ಕೇವಲ ನಿಮಿತ್ತ, ಬಾಬಾರವರಿಗೆ ನನ್ನ ಒಂದು ಮನಸ್ಸು, ಬುದ್ಧಿ, ಸಂಸ್ಕಾರ, ಸಂಕಲ್ಪ, ದೃಷ್ಟಿ, ವೃತ್ತಿ ಪ್ರತಿಯೊಂದನ್ನು, ಈ ಶರೀರ, ಸಂಬಂಧಗಳು, ಧನ, ಈ ತನುಮನ ಧನ ಜನ ಎಲ್ಲವನ್ನ ಅರ್ಪಣೆ ಮಾಡಿದ್ದೀನಿ ಎಂದಾಗ ಎಲ್ಲ ಬಾಬಾರವರದ್ದೇ ಅದು ಅಲ್ವಾ? ಮತ್ತೆ ನಾನು ಅವುಗಳಿಗೆ ಕೇವಲ ನಾನು ನಿಮಿತ್ತ ಅಷ್ಟೇ, ಟ್ರಸ್ಟಿ ಅಷ್ಟೇ. ಏನೇ ಮಾಡಿದ್ರೂ ಸಹ ಟ್ರಸ್ಟಿಯಾಗಿ ಭಾವಿಸ್ತಾ, ಮಾಡಿಸುವಂತಹ ತಂದೆಯ ಸ್ಮೃತಿಯಲ್ಲಿರ್ತಾ, ಅವರ ಜೊತೆಯಲ್ಲಿ ಇರ್ತಾ ನಾವು ಮಾಡಬೇಕಾಗತ್ತೆ. ಆಗ ನಾವು ಆ ಕರ್ಮಕ್ಕೆ ಅತೀತ ಆಗಿರ್ತೀವಿ. ಆ ಕರ್ಮಗಳ ಒಂದು ರಿಸಲ್ಟ್ ಏನೇ ಇರ್ಬೋದು ಅದಕ್ಕೂ ನಾವು ಅತೀತ ಆಗಿರ್ತೀವಿ. ಒಳ್ಳೇದು ಕೆಟ್ಟದು, ಆಗಿದೆ ಆಗಿಲ್ಲ, ಚೆನ್ನಾಗಿದೆ ಚೆನ್ನಾಗಿಲ್ಲ, ಸಕ್ಸಸ್ ಆಗಿದೆ ಸಕ್ಸಸ್ ಆಗಿಲ್ಲ, ಯಾವುದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ನು, ಗೌರವ ಯಾವುದು ನಾವು ಬಯಸೋದಿಲ್ಲ ಆ ಸಮಯದಲ್ಲಿ. ಕೇವಲ ನಿಮಿತ್ತ ಅಷ್ಟೇ ಅಲ್ವಾ? ಯಾಕೆಂದ್ರೆ ಆ ಸಮಯದಲ್ಲಿ ಬಾಬಾ ಮಾಡಿಸ್ತಾ ಇದ್ದಾರೆ, ನಾನು ಕೇವಲ ನಿಮಿತ್ತವಾಗಿ ಮಾಡ್ತಿದ್ದೀನಿ ಅಂದಾಗ, ಆತ್ಮನ ನಿಮಿತ್ತ ಅಂದಾಗ ಅಲ್ಲಿ ಸಫಲ ಆಗಿರುತ್ತೆ, ಸಫಲತೆನೂ ಸಿಕ್ಕಿರುತ್ತೆ, ಅದು ಶ್ರೇಷ್ಠವಾಗಿರುತ್ತೆ, ವಿಜಯ ಇದ್ದೇ ಇರುತ್ತೆ. ಬಾಬಾನೇ ಮಾಡಿಸುವಂತವರು ಅನ್ನೋ ನಿಶ್ಚಯ ಇರಬೇಕು. ನಿಶ್ಚಯ ಬುದ್ಧಿ ವಿಜಯಂತೆ ಅಲ್ವಾ? ನಾನು ನಿಮಿತ್ತ ಅನ್ನೋ ನಿಶ್ಚಯ, ಮಾಡಿಸ್ತಿರುವಂತ ತಂದೆ ಅವರ ಮೇಲೆ ನಿಶ್ಚಯ, ಅವರು ಮಾಡಿಸುವಂತವರು ಅವರ ಮೇಲೆ ನಿಶ್ಚಯ ಇದ್ದು ಮಾಡಿದಾಗ ಅಲ್ಲಿ ವಿಜಯ ತಪ್ಪದೇ ಇರುತ್ತೆ. ಅದು ವಿಕರ್ಮ ಆಗೋದಿಲ್ಲ. ಸಂಕಲ್ಪನೂ ಅಷ್ಟೇ ಅಲ್ವಾ? ನಾವು ದೇಹಾಭಿಮಾನದಲ್ಲಿ ಬಂದು ನಾವೇನೇ ಸಂಕಲ್ಪ ಮಾಡಿದ್ರು ಅದು ವಿಕಲ್ಪ. ಯಾಕಂದ್ರೆ ದೇಹಾಭಿಮಾನನೇ ವಿಕಾರ ಅಲ್ವಾ? ಅದು ವಿಕಲ್ಪ ಆಗಿರುತ್ತೆ, ಅದು ಪಾಪ ಕರ್ಮ, ವಿಕರ್ಮ ಆಗುತ್ತೆ ಕೂಡ. ನಾನು ಆತ್ಮಿಕವಾಗಿ ಆತ್ಮದ ಸ್ಮೃತಿಯಲ್ಲಿರ್ತಾ, ಬಾಬಾ ಸ್ಮೃತಿಯಲ್ಲಿರ್ತಾ, ನಿಮಿತ್ತ ಭಾವ ಮತ್ತೆ ಮಾಡಿಸುವಂತವ್ರ ಸ್ಮೃತಿ, ಅವ್ರು ನನ್ನ ಜೊತೆಲೇ ಇದ್ದಾರೆ. ಏನೇ ಮಾಡಿದ್ರು ಅವರೇ ಮಾಡಿಸ್ತಾರೆ, ನಾನು ನಿಮಿತ್ತ ಅಷ್ಟೇ. ಈ ಸ್ಮೃತಿಯಲ್ಲಿದ್ದಾಗ ಅದು ಸಮರ್ಥವಾಗಿ ಶ್ರೇಷ್ಠವಾಗಿರುತ್ತೆ. ಪ್ರತಿಯೊಂದು ಸಮಯ, ಸಂಕಲ್ಪ, ಕರ್ಮ ಎಲ್ಲವೂ ಮತ್ತೆ ಖಜಾನೆಗಳೆಲ್ಲ ಏನೇನಿದೆ ಅವೆಲ್ಲವೂ ಸಹ
ಸಫಲಾಗಿ ಸಮರ್ಥವಾಗಿರುತ್ತೆ. ವ್ಯರ್ಥ ಆಗೋದಿಲ್ಲ, ಅದೆಲ್ಲ ಜಮಾ ಆಗಿರುತ್ತೆ. ಎಲ್ಲ ಖಜಾನೆಗಳು ವೃದ್ಧಿ ಆಗ್ತಾ ಇರುತ್ತೆ, ಜಮಾ ಆಗಿರುತ್ತೆ. ಮತ್ತೆ ನಿದ್ದೆ ಮಾಡೋವಾಗೂ ಕೂಡ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಬರ್ತಾ, ತಂದೆ ಸ್ಮೃತಿಯಲ್ಲಿ ಬರ್ತಾ ಏನ್ ಮಾಡಬೇಕು? ತಂದೆಯ ಮಡಿಲಲ್ಲಿ ಮಲಗಬೇಕು. ತಂದೆಯ ಸ್ಮೃತಿ ಅನ್ನೋ ಮಡಿಲಲ್ಲಿ, ತಂದೆಯ ಮಡಿಲಲ್ಲಿ ಮಲಗಬೇಕು. ಫೋನುಗಳನ್ನು ನೋಡ್ತಾ, ಬೇರೆ ವ್ಯರ್ಥವಾಗಿ ಏನೇನೋ ನೋಡ್ತಾ ಮಲಗುವಂಥದ್ದಲ್ಲ. ಬಾಬಾರವರ ಮಡಿಲಲ್ಲಿ ನಾನು ಆತ್ಮ ಸ್ಮೃತಿಯಲ್ಲಿರ್ತಾ, ಬಾಬಾರವರ ಸ್ಮೃತಿಯಲ್ಲಿ ಬಂದು ಆ ಸ್ಮೃತಿಯನ್ನು ಮಡಿಲಲ್ಲಿ, ಅವ್ರ ಮಡಿಲಲ್ಲಿ ಮಲಗಿದ್ದೀನಿ ನಾನು. ಈ ಸ್ಮೃತಿ ಅನ್ನುವಂತಹದ್ದು ಇರಬೇಕು ಅಂತ ಹೇಳ್ತಿದ್ದಾರೆ. ಬೆಳಿಗ್ಗೆ ಎದ್ದಾಗ್ಲೂ ಕೂಡ ಭಗವಂತನ ಜೊತೆ, ಬಾಬಾರವರ ಜೊತೆ ಆತ್ಮಿಕ ಸಂಭಾಷಣೆಯನ್ನ ಮಾಡಿ. ಆತ್ಮಿಕ ಸಂಭಾಷಣೆಯನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅಮೃತ ವೇಳೆ ಬಾಬಾರವರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಬಾಬಾ, ನನ್ನನ್ನ ನಿಮ್ಮ ಮಡಿಲಲ್ಲಿ ಮಲಗಿಸಿ ಮತ್ತೆ ಎದ್ದೇಳಿಸಿದಿರಾ, ಥ್ಯಾಂಕ್ ಯು. ಈ ದಿನ ನನಗೆ ಮತ್ತೆ ಹೊಸದಾದ ಒಂದು ದಿನ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀರಾ. ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಗುಡ್ ಮಾರ್ನಿಂಗ್ ಸಹ ಹೇಳ್ತಾ, ಬಾಬಾರವರೇ ಯೋಗ ಮಾಡ್ತೀವಲ್ಲ ನಾವು, ಬಾಬಾರವರೇ ನನಗೆ ಯೋಗವನ್ನ ಮಾಡಿಸ್ತಿದ್ದಾರೆ. ಏನೇ ಒಂದು ಕರ್ಮ ಮಾಡಿದ್ರು ಬಾಬಾ ಜೊತೆಲೇ ಇದ್ದಾರೆ. ಬಾಬಾ ಮಾಡಿಸ್ತಿದ್ದಾರೆ, ಮಾಡ್ತಿದ್ದಾರೆ, ನಾನು ನಿಮಿತ್ತ. ಈ ಸ್ಮೃತಿ ಇರಬೇಕು. ಬಾಬಾರವರ ಜೊತೆ ಆತ್ಮಿಕ ಸಂಭಾಷಣೆ ಮಾಡಿ, ಗುಡ್ ಮಾರ್ನಿಂಗ್ ಅಂತ ಹೇಳಿ, ಥ್ಯಾಂಕ್ಸ್ ಹೇಳಿ. ಯಾಕೆಂದ್ರೆ ಈಗ ಆ ದಿನ ಎಲ್ಲವೂ ಶಕ್ತಿಶಾಲಿಯಾಗಿ ಸಮರ್ಥವಾಗಿ ಆ ದಿನ ಕಳಿಬೇಕು. ಕೇವಲ ಪ್ರಾಪ್ತಿ ಇರಬೇಕು, ಅಪ್ರಾಪ್ತಿ ಇರಬಾರ್ದು. ಕೇವಲ ಸಂಪಾದನೆ ಇರಬೇಕು, ವೇಸ್ಟ್ ಆಗಿ ಖರ್ಚಾಗಬಾರ್ದು. ಆ ರೀತಿ ಆ ದಿನವನ್ನ ಕಳಿಬೇಕಲ್ವಾ ನಾವು. ಮಾಯೆ ನಮ್ಮನ್ನು ಸೋಲಿಸಬಾರದು. ಮಾಯೆ ನಮ್ಮನ್ನ ಯಾವಾಗ ಸೋಲಿಸುತ್ತೆ ಅಂದ್ರೆ ಬಾಬಾ ನಮ್ಮ ಜೊತೆ ಇಲ್ದಾಗ. ನಾನು ಆತ್ಮಿಕ ಸ್ಮೃತಿಯಲ್ಲಿರ್ತಾ ಬಾಬಾ ಸ್ಮೃತಿಯಲ್ಲಿದ್ದೀನಿ, ಬಾಬಾ ನನ್ನ ಜೊತೆ ಇದ್ದಾರೆ. ಆಗ ಮಾಯೆ ಏನ್ ಮಾಡುತ್ತೆ? ನಮ್ಮ ಹತ್ರ ಬರೋದಕ್ಕೆ ಎದುರುಕೊಳ್ಳುತ್ತೆ, ದೂರದಿಂದಲೇ ಓಡೋಗ್ಬಿಡುತ್ತೆ ಅದು. ಯಾವಾಗ ನಾವು ಬಾಬಾರವರ ಕೈ ಬಿಡ್ತೀವಿ, ಬಾಬಾ ನನ್ನ ಜೊತೆಲೇ ಇದ್ದಾರೆ, ನನ್ನ ಕೈ ಹಿಡ್ಕೊಂಡೇ ಇದ್ದಾರೆ, ನನ್ನ ಕೈ ಹಿಡ್ಕೊಂಡೇ ನಡೆಸ್ತಿದ್ದಾರೆ, ಎಲ್ಲ ಕರ್ಮಗಳನ್ನ ಕಾರ್ಯಗಳನ್ನ ಮಾಡಿಸ್ತಿದ್ದಾರೆ. ಹೇಳಿದ್ರಲ್ಲ, ಯಾವ್ಯಾವ ಟೈಮಲ್ಲಿ ನೀರು ಕೊಡಿದ್ರು, ಏನೇ ತಿಂದ್ರು, ಯಾವ ರೀತಿ ಅವ್ರ ಜೊತೆ ಇರಬೇಕು ಅಂತ. ನನ್ನ ಕೈ ನನ್ನ ಜೊತೆಲೇ ಇದ್ದಾರೆ, ನನ್ನ ಕೈ ಹಿಡ್ಕೊಂಡೇ ಇದ್ದಾರೆ. ಬಾಬಾ ನನ್ನ ಜೊತೆಲೇ ಇದ್ದಾರೆ, ಪ್ರತಿ ಸೆಕೆಂಡು ಇದ್ದಾರೆ. ಈ ಸ್ಮೃತಿ ಇರಬೇಕು, ಈ ಅನುಭವನ ನಾವು ಮಾಡ್ಕೋಬೇಕು. ಆಗ ಮಾಯೆ ನಮ್ಮ ಹತ್ರ ಬರೋದಿಲ್ಲ, ನಾವು ವ್ಯರ್ಥದಲ್ಲಿ ಬರೋದಿಲ್ಲ, ಮಾಯೆ ಜೊತೆ ನಾವು ಸೋಲೋದಿಲ್ಲ.
ಶಕ್ತಿಶಾಲಿಯಾಗಿ ಸ್ಮೃತಿ ಇರುತ್ತೆ, ಸ್ಥಿತಿ ಇರುತ್ತೆ, ಸ್ವರೂಪ ಇರುತ್ತೆ. ನಾವು ಏನೇ ಕರ್ಮ ಮಾಡಿದ್ರೂ ಅದು ಶ್ರೇಷ್ಠವಾಗಿರುತ್ತೆ. ಆಗ ಯಾಕೆ? ಮಾಯೆ ಇರೋದಿಲ್ಲ. ಕೇವಲ ನಾನು ಮತ್ತೆ ನನ್ನ ಬಾಬಾ ಅಷ್ಟೇ. ಯಾರ ಮಧ್ಯೆ ಇದ್ರೂ, ಎಂತಹ ವ್ಯಕ್ತಿಗಳ ಮಧ್ಯೆ ಇದ್ರೂ ನಾನು ಬಾಬಾ ಅಷ್ಟೇ. ಮನಸ್ಸು ಬುದ್ಧಿಯಲ್ಲಿ ಸ್ಮೃತಿ ಇರಬೇಕಿದು, ನಾನು ಬಾಬಾ. ಇಬ್ಬರೇ ಇದ್ದೀವಿ, ನನ್ನ ಜೊತೆಲೇ ಇದ್ದಾರೆ. ಎಷ್ಟು ಮಂದಿ ಆದ್ರೂ ಇರಲಿ ದೇಹಧಾರಿಗಳು, ಆದ್ರೆ ನನ್ನ ಜೊತೆ ಬಾಬಾ ಇದ್ದಾರೆ. ಇದನ್ನ ಮಾತ್ರ ಮರಿಬಾರ್ದು. ನಾವು ಅವರ ಕೈ ಬಿಡೋದ್ರಿಂದ ಮಾಯೆ ಬಂದು ನಮ್ಮ ಕೈ ಹಿಡ್ಕೊಂಡ್ಬಿಡತ್ತೆ. ಬಾಬಾರವರ ಕೈ ನಾವು ಯಾವಾಗ ಬಿಡ್ತೀವೋ ಆಗ ಮಾಯೆ ಬಂದು ನಮ್ಮ ಕೈಯನ್ನು ಹಿಡ್ಕೊಂಡ್ಬಿಡತ್ತೆ. ಬಾಬಾ ಕೈ ಯಾವಾಗ ಇರುತ್ತೆ ನಮ್ಮ ಕೈಯಲ್ಲಿ, ಆಗ ಮಾಯೆ ಬರೋದಿಲ್ಲ. ಅಂದ್ರೆ ವಿಕಾರಗಳು ಮಾಯೆ ಅಲ್ವಾ? ಕೋಪ ಇರಬಹುದು, ಅಶಾಂತಿ, ದುಃಖ, ಭಯ ಇರಬಹುದು, ಚಿಂತೆ ಇರಬಹುದು, ಆವೇಶ, ಹಳೆಯ ಸ್ವಭಾವ ಸಂಸ್ಕಾರಗಳು ಏನೆಲ್ಲ ಇರಬಹುದು, ಅವ್ಯಾವುದೂ ಬರೋದಿಲ್ಲ ನಮ್ಮಿಬ್ಬರ ಮಧ್ಯೆ. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನನ್ನ ರಕ್ಷಕನಾಗಿ ಮಾಡ್ಕೊಳ್ಳಿ, ನನ್ನನ್ನ ಸೇವಕನಾಗಿ ಮಾಡ್ಕೊಳ್ಳಿ. ಯಾರು ಹೇಳ್ತಾರೆ ಈ ತರ? ಯಾವುದೇ ದೇಹದಾರಿನೂ ಹೇಳೋದಿಲ್ಲ. ಹೇಳಿದ್ರೂ ಕೂಡ ಅವಿನಾಶಿಯಾಗಿ ಸದಾ ಆ ಒಂದು ಸಂಬಂಧವನ್ನು ನಿಭಾಯಿಸೋದಿಲ್ಲ. ವ್ಯತ್ಯಾಸ, ಏರುಪೇರು ಬಂದೇ ಬರುತ್ತೆ ದೇಹದಾರಿಗಳ ಜೊತೆ, ಆದ್ರೆ ಬಾಬಾರವರ ಜೊತೆ ಬರೋದಿಲ್ಲ. ಬಾಬಾ ಅವರ ಕೈಯನ್ನು ನಾವು ಬಿಡ್ತೀವಿ ಹೊರತು ಬಾಬಾ ಬಿಡೋದಿಲ್ಲ. ನಾವು ಬಿಟ್ಟಿರೋ ಕಾರಣ, ಅವರ ನೆನಪಿಲ್ದಿರೋ ಕಾರಣ ನಾವು ಸೋಲ್ತೀವಿ. ಮಾಯೆಯ ಪ್ರಭಾವದಲ್ಲಿ ಬರ್ತೀವಿ. ಪಾಪ ಕರ್ಮಗಳು, ವಿಕರ್ಮಗಳನ್ನು ನಾವು ಮಾಡ್ತೀವಿ. ಪ್ರತಿ ದಿನ, ಪ್ರತಿ ಸೆಕೆಂಡು ನಾನು ಮತ್ತೆ ಬಾಬಾ. ನೀವು ಎಲ್ಲೇ ಇರಿ, ಮನಸ್ಸು ಬುದ್ಧಿ ಸದಾ ಬಾಬಾರವರ ಜೊತೆಯಲ್ಲೇ ಇರಬೇಕು. ಇದು ಪ್ರಾಕ್ಟೀಸ್ ಬೇಕು, ಆತ್ಮಿಕ ಅಭ್ಯಾಸ ಬೇಕು. ಹೆಚ್ಚಿಗೆ ಆತ್ಮಿಕ ಅಭ್ಯಾಸ, ಆತ್ಮಿಕ ಸ್ಮೃತಿಯಲ್ಲಿರೋ ಅಭ್ಯಾಸ, ತಂದೆ ಸ್ಮೃತಿಯಲ್ಲಿರೋ ಅಭ್ಯಾಸ ಹೆಚ್ಚಿಗೆ ಬೇಕು. ಈ ಅಭ್ಯಾಸ ಜಾಸ್ತಿ ಬೇಕು. ಏನೇ ಕರ್ಮ ಮಾಡ್ತಿದ್ರು, ಏನೇ ಕೆಲಸ ಕಾರ್ಯ ವ್ಯವಹಾರಗಳನ್ನು ನೀವು ಮಾಡ್ತಿದ್ರು, ಒಂಟಿಯಾಗಿ ನಾವು ಯಾವತ್ತೂ ಇರಬಾರದು. ದೇಹದಾರಿಗಳು, ಇಡೀ ಪ್ರಪಂಚ ನಮ್ಮ ಜೊತೆ ಇದೆ, ಇಡೀ ಪ್ರಪಂಚ ಇದೆ. ಬಾಬಾ ಒಬ್ರಿಲ್ಲ ನಮ್ಮ ಜೊತೆ ಅಂದ್ರೆ ನಾವು ಒಂಟಿನೇ, ನಾವು ಅನಾಥರೇ. ಎಲ್ಲಾ ದೇಹದಾರಿಗಳಿದ್ದಾರೆ, ವಸ್ತು ಇದೆ, ವೈಭವ ಇದೆ, ಎಲ್ಲ ಇದೆ. ಅದೆಲ್ಲ ಏನು? ಮಾಯೆ ಅಲ್ವಾ? ಮಾಯೆ ಇದೆ ನಮ್ಮ ಜೊತೆ, ಬಾಬಾ ಇಲ್ಲ. ಜೊತೆಗಾರನಾಗಿ, ಬಾಳ ಸಂಗಾತಿಯಾಗಿ, ಜೀವನ ಸಂಗಾತಿಯಾಗಿ, ನಮ್ಮಲ್ಲ ಒಂದು ಲೈಫ್ ಪಾರ್ಟ್ನರ್ ಆಗಿ ನಾವು ಬಾಬಾರವರನ್ನೇ ನಾವು ಮಾಡ್ಕೋಬೇಕು. ಒಂಟಿ, ಯಾವತ್ತೂ ಒಂಟಿ ಆಗಬಾರದು. ನಾವು ಮನಸ್ಸು ಬುದ್ಧಿಯಲ್ಲಿ ಬಾಬಾ ಇಲ್ಲ ಅಂದ್ರೇನೆ ಒಂಟಿ. ನಾನು ಆತ್ಮನ ಸ್ಮೃತಿ ಇಲ್ಲ, ಬಾಬಾರವರ ಸ್ಮೃತಿ ಇಲ್ಲ ಅಂದ್ರೇನೆ ಒಂಟಿಯಾಗಿದ್ದೀನಿ ನಾನು ಅಂತ. ಒಂಟಿಯಾಗಿದ್ದಾಗ ಜೊತೆಗಾರನಾಗಿ ಬರೋದಕ್ಕೆ ಮಾಯೆ ಕಾಯ್ತಿರುತ್ತೆ. ಯಾವುದಾದ್ರೂ ಒಂದು ವಿಕಾರ,
ಹಳೆಯ ಸ್ವಭಾವ ಸಂಸ್ಕಾರ ರೂಪದಲ್ಲಿ ಬರುತ್ತೆ. ಆದ್ರಿಂದ ನಾವು ಯಾವತ್ತೂ ಒಂಟಿಯಾಗಿರಬಾರದು. ದೇಹದಾರಿಗಳು ನಮ್ಮಪ್ಪ ಇದ್ದಾರೆ, ನಮ್ಮಮ್ಮ ಇದ್ದಾರೆ, ನನ್ನ ಪತಿ ಇದ್ದಾರೆ, ನನ್ನ ಪತ್ನಿ ಇದ್ದಾರೆ, ನನ್ನ ಮಗ ಇದ್ದಾರೆ, ಯಾರೇ ಇರಲಿ, ಬಾಬಾ ಇಲ್ಲ, ನಾನು ಆತ್ಮ ಅನ್ನೋ ಸ್ಮೃತಿ ಇಲ್ಲ, ಬಾಬಾ ಅನ್ನೋ ಸ್ಮೃತಿ ಇಲ್ಲ ಅಂದ್ರೆ ಅಲ್ಲಿ ಪರೀಕ್ಷೆ, ವಿಘ್ನ ನಮಗೆ ಅಲ್ಲಿ ಬಂದೇ ಬರುತ್ತೆ. ನಾವು ಸೋಲೋದು ಗ್ಯಾರಂಟಿ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲಾ ಸಂಬಂಧಗಳು ಲೌಕಿಕ ಸಂಬಂಧಗಳ ಮಧ್ಯೆ ಇದ್ರೂ ಕೂಡ ನಿಮ್ಮ ಒಂದು ಸರ್ವ ಸಂಬಂಧ ನಾನೇ ಆಗಿದ್ದೀನಿ, ನನ್ನ ಜೊತೆನೆ ಜೋಡಿಸಿ ಅಂತ ಹೇಳಿದ್ದಾರೆ ಬಾಬಾ. ಅರ್ಧ ಕಲ್ಪದಿಂದಲೂ ನಾವು ಅನಾಥರಾಗೇ ಬಂದಿದ್ದೀವಿ. ಅಲ್ವಾ? ಈಗ ನೋಡಿ, ನಾವು ಬಾಬಾರವರ ಸ್ಮೃತಿ ಅಂದ್ರೆ ನಮಗೆ ಸತ್ಯುಗದಲ್ಲೂ ಇರೋದಿಲ್ಲ, ತ್ರೇತಾಯುಗದಲ್ಲೂ ಇರೋದಿಲ್ಲ, ದ್ವಾಪರ ಯುಗದಲ್ಲೂ ಇಲ್ಲ, ಕಲಿಯುಗದಲ್ಲೂ ಇಲ್ಲ. ಆ ಸ್ಮೃತಿ ಈಗ ಮಾತ್ರನೇ, ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಮಾತ್ರನೇ. ಈಗಲೇ ನಾವು ಸರ್ವ ಸಂಬಂಧದ ರೂಪದಲ್ಲಿ ನಾವು ಅವರನ್ನ ಜೊತೆಲಿ ಇಟ್ಕೊಳ್ಳೋಕೆ, ನೆನಪು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅನಾಥರಾಗಿದ್ದ ನಮ್ಮನ್ನ ಮತ್ತೆ ನಾಥರನ್ನಾಗಿ ಮಾಡ್ತಿದ್ದಾರೆ, ಸನಾತರನ್ನಾಗಿ ಮಾಡ್ತಿದ್ದಾರೆ. ಯಾರು ಅಂದ್ರೆ ಅವಿನಾಶಿ ಸಂಬಂಧಿಯಾಗಿ, ಅವಿನಾಶಿ ಸರ್ವ ಸಂಬಂಧಿಯಾಗಿ ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಅನುಭವವನ್ನು ನಾವು ಈ ಜನ್ಮದಲ್ಲಿ ಮಾತ್ರನೇ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಏನೇ ಒಂದು ಸಲಹೆ ತಗೊಳ್ಬೇಕಂದ್ರು, ಏನೇ ಒಂದು ಡೌಟ್ ಇದ್ರು, ಏನೇ ಆದ್ರೂ ಬಾಬಾರವರನ್ನೇ ಕೇಳಬೇಕು. ಏನೇ ನಾವು ಯೋಚನೆ ಮಾಡಿದ್ರು ಅದು ಸಮರ್ಥವಾಗಿರ್ಬೇಕು, ವ್ಯರ್ಥವಾಗಿರಬಾರದು. ಆ ಸಂಕಲ್ಪ ಇರ್ಬೋದು, ಅದು ಮಾತಿರ್ಬೋದು, ಏನೇ ಕರ್ಮ ಇರ್ಬೋದು, ಅದು ಯಾವಾಗ ವ್ಯರ್ಥ ಆಗಿರುತ್ತೆ? ದೇಹದ ಒಂದು ಸ್ಮೃತಿಯಲ್ಲಿದ್ದಾಗ, ದೇಹದಾರಿಗಳ ಸ್ಮೃತಿಯಲ್ಲಿದ್ದಾಗ. ನಾನು ಆತ್ಮ ಅನ್ನೋ ಸ್ಮೃತಿ, ಬಾಬಾ ಸ್ಮೃತಿ ಇತ್ತು ಅಂದ್ರೆ ಅದು ಸಮರ್ಥವಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ. ಇದು ಗೊತ್ತಿದೆ ನಮಗೆ. ನಾನು ಮತ್ತೆ ಬಾಬಾ ಮೂರನೆಯವರು ಬರಲೇಬಾರದು ನಮ್ಮಿಬ್ಬರ ಮಧ್ಯೆ. ಅಂದ್ರೆ ಎಲ್ಲಿ? ಮನಸ್ಸು ಬುದ್ಧಿಯಲ್ಲಿ. ಸ್ಥೂಲವಾಗಲ್ಲ, ಸ್ಥೂಲವಾಗಿ ಎಷ್ಟೇ ಸಂಬಂಧ ಇರಲಿ, ಮನಸ್ಸು ಬುದ್ಧಿಯಲ್ಲಿ ಬಾಬಾ ಒಬ್ಬರೇ ಇರ್ಬೇಕು. ಹೃದಯದಲ್ಲಿ ಬಾಬಾ ಒಬ್ಬರೇ ಇರಬೇಕು. ಬಾಬಾ 100% ಜಾಗ ಅವರೊಬ್ಬರಿಗೆ ಕೇಳ್ತಾರೆ. ಅವ್ರಿಗೆ ಸ್ವಲ್ಪ, ಇವ್ರಿಗೆ ಸ್ವಲ್ಪ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕೊಟ್ಟು ಬಾಬಾರವ್ರಿಗೂ ಕೊಡ್ತೀನಿ ಅಂದ್ರೆ ಅದು ಸ್ವೀಕಾರ ಮಾಡೋದಿಲ್ಲ ಬಾಬಾ. ಹೃದಯ ಪೂರ್ತಿ ಜಾಗ ಬಾಬಾ ಒಬ್ಬರಿಗೆ ಕೊಡಬೇಕು. ಅಂದ್ರೆ ಮನಸ್ಸಲ್ಲಿ ಜಾಗ ಬಾಬಾ ಒಬ್ಬರಿಗೆ ಕೊಡಬೇಕು ನಾವು. ನನ್ನ ಸರ್ವಸ್ವ, ನನ್ನ ಪ್ರಪಂಚ, ನನ್ನ ಸರ್ವ ಸಂಬಂಧಿ ಎಲ್ಲವೂ, ನನ್ನ ಇಡೀ ಸಂಸಾರ, ನನ್ನ ಜೀವನ, ನನ್ನ ಅದೃಷ್ಟ, ನನ್ನ ಭಾಗ್ಯ ಎಲ್ಲವೂ ನನ್ನ ಒಬ್ಬ ಬಾಬಾನೇ ಅಂದಾಗ, ಒಬ್ಬ ಬಾಬಾರವರೇ ಆಗಿದ್ದಾರೆ ಅಂದಾಗ, ನನಗೆಲ್ಲ ಬಾಬಾ ಒಬ್ಬರೇ ಅಂದಾಗ ಬಾಬಾಗೂ ಸಹ, ಅವ್ರಿಗೂ ಸಹ ನಾನೇ ಪ್ರಪಂಚ ಆಗಿರ್ತೀನಿ. ಸದಾ ನನ್ನ ಜೊತೆಲೇ ಇರ್ತಾರೆ, ನನ್ನನ್ನೇ ನೋಡ್ತಿರ್ತಾರೆ.
ನನಗೆ ರಕ್ಷಕನಾಗಿ ಅವಿನಾಶಿ ಸರ್ವ ಸಂಬಂಧಿಯಾಗಿ ನಮ್ಮ ಜೊತೆ ಇರ್ತಾರೆ. ಆಗ ಅದರಿಂದ ನಾವು ಪ್ರತಿ ಸೆಕೆಂಡು ಪ್ರತಿ ದಿನನೂ ಸಹ ಬಾಬಾರವರ ಕೈಯನ್ನ ಬಿಡಬಾರದು. ಬಾಬಾರವರು ನನ್ನ ಜೊತೆಲೇ ಇದ್ದಾರೆ, ಪ್ರತಿ ಸೆಕೆಂಡು ಇದ್ದಾರೆ. ಅದು ಯಾವಾಗ ಸ್ಮೃತಿ ಇರುತ್ತೆ, ಬಾಬಾರವರ ಸ್ಮೃತಿ ಯಾವಾಗಿರುತ್ತೆ, ನಾನು ಆತ್ಮ ಅನ್ನೋ ಸ್ಮೃತಿ ಇದ್ದಾಗ. ಹಾಗಾಗಿ ಆತ್ಮಿಕ ಅಭ್ಯಾಸ ನಾವು ಪ್ರತಿ ದಿನನೂ ಹೆಚ್ಚಿಗೆ ಮಾಡ್ತಾ ಮತ್ತೆ ಇವುಗಳನ್ನ ಪ್ರತಿದಿನ ನಾವು ಅಭ್ಯಾಸ ಮಾಡ್ತಾ ಹೋದಂತೆ ಬಾಬಾರವರ ಒಂದು ಜೊತೆ ಅವರೇ ನಮಗೆ ಕಂಪ್ಯಾನಿಯನ್, ಸಹಯೋಗಿ, ಸಹಚರ ಆಗಿ, ನಮ್ಮ ಒಂದು ಜೀವನ ಸಂಗಾತಿಯಾಗಿ ಅಂತಿಮದವರೆಗೂ ನಮ್ಮ ಕೈ ಬಿಡದೆ ನಮ್ಮ ಜೊತೆಲೇ ಇರ್ತಾರೆ. ನಾವು ಅವರ ಕೈಯನ್ನ, ನೆನಪು ಅನ್ನೋ ಕೈಯನ್ನ ಬಿಡಬಾರದು. ಆಗ ಸ್ಥೂಲವಾಗಿ ಅವರು ನನ್ನ ಜೊತೆ ಇದ್ದಾರೆ ಅನ್ನೋ, ನನ್ನ ಕೈಯನ್ನ ಹಿಡ್ಕೊಂಡು ನಡೆಸ್ತಿದ್ದಾರೆ, ಪ್ರತಿ ಒಂದು ಕಾರ್ಯದಲ್ಲೂ ಪ್ರತಿಯೊಂದು ಹೆಜ್ಜೆಗೂ ನನ್ನ ಜೊತೆಯಲ್ಲೇ ಇದ್ದಾರೆ ಅನ್ನೋ ಅನುಭವ ಆಗುತ್ತೆ. ಯಾವಾಗ ನೆನಪಿನ ಕೈಯನ್ನ ಹಿಡಿದಾಗ, ಅಂದ್ರೆ ಅವರ ನೆನಪು ಸದಾ ಇರಬೇಕು. ನಾನು ಆತ್ಮ, ನನ್ನವರು ಬಾಬಾ. ಮಾಡಿಸುವಂತವರ ಸ್ಮೃತಿ, ನಾನು ನಿಮಿತ್ತ ಅನ್ನೋ ಸ್ಮೃತಿ, ಎಲ್ಲದರಲ್ಲೂ ನಾನು ಬಾಬಾ ಅಷ್ಟೇ. ಅಚ್ಚ. ಓಂ ಶಾಂತಿ.